ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇದು ಶುಕ್ರವಾರದ ವ್ಲಾಗ್. ಸೊ ಏನಪ್ಪ ಇದು ಟೈಟಲ್ ಈ ಥರ ಹಾಕಿದ್ದೀನಿ ಅಂತ ಹೋಗ್ತಾ ಹೇಳ್ತೀನಿ. ಇದು ಶುಕ್ರವಾರದ್ದು ವ್ಲಾಗು. ಶುಕ್ರವಾರ ಅಂದ್ರೆ ಕೇಳಬೇಕಾ, ಫುಲ್ಲು ಕೆಲಸ ಇರುತ್ತೆ. ಮನೆ ಕ್ಲೀನಿಂಗು, ದೇವ್ರ ಪೂಜೆ ಮಾಡಬೇಕು. ಎಲ್ಲೂ ಸ್ಕಿಪ್ ಆಗದಿರೋ ಥರ ವೀಡಿಯೋನ ನೋಡಿ, ಕೊನೆವರೆಗೂ ನೋಡಿ. ನಾನು 15 ದಿನಕ್ಕೊಂದ್ಸತಿ ಬೆಡ್ಗಳೆಲ್ಲನೂ ಚೇಂಜ್ ಮಾಡ್ತೀನಿ. ಮೇಲಿರೋ ಬಟ್ಟೆಗಳನ್ನು ಚೇಂಜ್ ಮಾಡ್ತೀನಿ. ತುಂಬ ಧೂಳಿರುತ್ತೆ. ಡೈಲಿ ಇದ್ದಿದ್ದ ಕೆಲಸ, ಆದರೆ 15 ದಿನಕ್ಕೊಂದ್ಸತಿ ಬಟ್ಟೆ ಚೇಂಜ್ ಮಾಡಲೇಬೇಕು. ಮಕ್ಕಳಿರೋ ಮನೇಲಿ ಗಲೀಜು ಆಗೇ ಆಗುತ್ತೆ. ಈ ಥರ ಕಲರ್ ಇರೋದು ಹಾಕಿದ್ರೆ ಒಂದು ವಾರನೂ ಬರಲ್ಲ, ಬೇಗನೆ ಗಲೀಜಾಗಿ ಹೋಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ರೂಮ್ದು ಇದು ಕಾಟು, ಇದು ಸ್ವಲ್ಪ ಗಲೀಜಾಗಿತ್ತು. ಗಲೀಜಾಗದೇ ಇದ್ರೂ ಬದಲಾಯಿಸ್ಬೇಕು ಅಂತ ಅನಿಸುತ್ತೆ. 15 ದಿನಕ್ಕೋಸ್ಕರ ಕಂಪಲ್ಸರಿ ನಾನು ಬದಲಾಯಿಸ್ತೀನಿ. ವಾರಕ್ಕೊಂದ್ಸತಿ ನಾನೊಂದ್ಸತಿ ಏರ್ ಪ್ಯಾಕ್ ಮಾಡ್ಕೊತಿರ್ತೀನಿ. ಸ್ವಲ್ಪ ತಂಪಾಗಿಡೋಣ ಅಂತ ಹೇರ್ ಪ್ಯಾಕ್ ಮಾಡ್ಕೊತಿದ್ದೀನಿ. ಒಂದು ವೈಟ್ ಮೊಟ್ಟೆ, ಆಲೋವೆರಾ ಜೆಲ್ಲು, ಅದನ್ನು ಮಿಕ್ಸಿಲಿ ಆಡಿಸ್ಕೊಂಡು ಸಣ್ಣಕ್ಕೆ ಜೆಲ್ ಟೈಪ್ ಬರಲಿ ಅಂತ ಸೊ ಬಗೆ ಮಾಡ್ಕೊಂಡು ಕೂದಲಿಗೆ ನೀಟಾಗಿ ಒಂದು ಕಡೆಯಿಂದ ಹಚ್ಕೊಬಂದೆ. ನನ್ನ ಕೂದಲು ತುಂಬ ಡ್ಯಾಮೇಜ್ ಆಗಿತ್ತು. ರೀಸೆಂಟಾಗಿ ಈಗ ಒಂದು 6 ಮಂತ್ ಆಯಿತು ಅಷ್ಟೇ ಸ್ಟ್ರೈಟ್ನಿಂಗ್ ಮಾಡಿಸಿ. ಕೂದಲೆಲ್ಲ ತುಂಬ ಉದುರೋಗಿದೆ. ಸೊ ಅದಕ್ಕೋಸ್ಕರ ಆವಾಗವಾಗ 1 ವೀಕಿಗೆ ಒಂದ್ಸತಿ ಏನಾದರೂ ಒಂದು ಏರ್ ಪ್ಯಾಕ್ ಮಾಡ್ಕೊತಿರ್ತೀನಿ. ಎಲ್ಲೋ ಒಂದು ಕಡೆ ಆಸೆ ಇರುತ್ತೆ ಈ ಗುಂಗುರು ಕೂದಲು ಇರೋರಿಗೆ ಸ್ಟ್ರೈಟಾಗಿರಬೇಕು ಕೂದಲು ಅಂತ. ಅದಕ್ಕೋಸ್ಕರನೇ ಮಾಡಿಸ್ದೆ. ಪರವಾಗಿಲ್ಲ, ಸ್ಟ್ರೈಟಾಗೇ ಇದೆ ಕೂದಲು. ಬಟ್ ಸ್ವಲ್ಪ ಕೂದಲು ಹೋಗಿದೆಯಲ್ಲ, ಏನು ಮಾಡೋದು, ಮತ್ತೆ ರಿಕವರಿ ಆಗಬೇಕಲ್ವ. ಅದಕ್ಕೋಸ್ಕರ ನಾನು ಮತ್ತೆ ಹೇರ್ ಪ್ಯಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಈ ವಿಡಿಯೋ ಏನು ತೋರಿಸ್ತಿದ್ದೀನಿ ಅಂತ ಅಂದರೆ, ನಾನು ಇವತ್ತಿಂದ ಡಯಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇನ್ನು 2 ಮಂತ್ಸಲ್ಲಿ ನಮ್ಮ ತಾಯಿ ಮನೆ ಕಡೆಯಿಂದ ಒಂದು ಫಂಕ್ಷನ್ ಇದೆ. ಸೊ ಅದಕ್ಕೋಸ್ಕರ ಡಯಟ್ ಮಾಡ್ತಿದ್ದೀನಿ. ಸದ್ಯಕ್ಕೆ 30 ಡೇಸ್ ಚಾಲೆಂಜ್ ಅಂತ ನೋಡೋಣ, 30 ಡೇಸಲ್ಲಿ ಎಷ್ಟು ಸಣ್ಣ ಆಗ್ತೀನಿ ಅಂತ. ಇವಾಗ 97 ಇದ್ದೀನಿ. 1 ತಿಂಗಳಲ್ಲಿ ಎಷ್ಟು ಸಣ್ಣ ಆಗ್ತೀನಿ ನೋಡೋಣ. ನನ್ನ ಕೆಲಸ ಎಲ್ಲ ಮುಗೀತು. ಅಷ್ಟರಲ್ಲಿ ನನ್ನ ಮಗನಿಗೂ ಸ್ನಾನ ಮಾಡಿಸ್ದೆ. ಅವನು ನೋಡಿ ತಿಮ್ಮ ಹೆಂಗೆ ಆಡ್ತಿದ್ದಾನೆ. ಮೊದಲೆಲ್ಲ ತುಂಬ ಕ್ವಾಟ್ಲ ಕೊಡೋನು, ಇವಾಗ ಚೆನ್ನಾಗಿ ರೆಡಿ ಆಯ್ತಾನೆ. ಅವನೇ ನಾನೇ ಹಾಕಿದ್ದೀನಿ, ನಾನೇ ಮಾಡ್ತೀನಿ, ನಾನೇ ಕ್ರೀಮ್ ಹಚ್ಕೊತೀನಿ ಅಂತ ಅಂತಾನೆ. ಆದರೂ ಏನು ಮಾಡೋದು, ಈ ಥರ ಒಂದ್ಸತಿ ಬೀಳ್ತಾನೆ, ಏನೂ ಮಾಡೋಂಗಿಲ್ಲ. ನಾನೇ ತಪ್ಪು ಮಾಡಿರೋ ಥರ ಬಾಯಲ್ಲಿ ಹೊಡಿತೀನಿ ನಿಂಗೆ ಅಂತ ಅಂತಾನೆ. ನಾನು ನಿಮ್ಮ ಜೊತೆ 30 ಡೇಸ್ ಚಾಲೆಂಜ್ ಸ್ವೀಕರಿಸ್ತೀನಿ. ಎಲ್ಲ ವೀಡಿಯೋಸ್ನ ಶೇರ್ ಮಾಡ್ತೀನಿ. ನೀವು ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಮಗೂ ಸ್ವಲ್ಪ ಸಜೆಷನ್ ಕೊಡಿ. ಸೊ ಇವತ್ತಿನ ಸ್ಟಾರ್ಟ್ ಮಾಡ್ತಿದ್ದೀನಿ, ಸಪೋರ್ಟ್ ಮಾಡಿ. ಅಷ್ಟೊತ್ತಿಗೆ ನನ್ನ ಪೂಜೆನೂ ಮುಗಿದೋಯ್ತು. ಹೋದ ವಾರ ನಾನು ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ಈ ವಾರ ಪೂಜೆ ಮಾಡಿದ್ದೀನಿ. ಅಷ್ಟರಲ್ಲಿ ಮಧ್ಯಾಹ್ನ ಆಗೇ ಹೋಯಿತು. ನಾನು ಮುದ್ದೆ ಮಾಡಿಕೊಂಡೆ. ಸಾಂಬಾರಿತ್ತು, ಬೇಳೆ ಸಾಂಬಾರು, ಬೇಳೆ ದಾಲು. ಕ್ಯಾರೆಟ್ ಮಾತ್ರ ಸೈಡ್ಸಿಗೆ ತಗೊಂಡಿದ್ದೆ. ಮುದ್ದೆ ತಿಂದರೆ ಅದೇ ಹೆವಿ ಅಂತ ಅನಿಸುತ್ತೆ. ಅಷ್ಟರಲ್ಲಿ ಮಧ್ಯಾಹ್ನದ ತಿನ್ನೋ ಪಾರ್ಸಲ್ ಬಂತು 2. ತುಂಬಾ ಚೆನ್ನಾಗಿ ಬಂದಿದೆ, ಯಾವುದೂ ಡ್ಯಾಮೇಜ್ ಇರಲಿಲ್ಲ. ಸೊ ಹಳೇದಿತ್ತು. ಒಂದು ಚಿಕ್ಕ ಬಟ್ಲಲ್ಲಿ ಒಗ್ಗರಣೆ ಹಾಕ್ತಿದ್ದೆ, ಅದು ಯಾಕೋ ಸರಿ ಹೋಗ್ತಿರ್ಲಿಲ್ಲ. ಇದು ಸ್ವಲ್ಪ ಚೆನ್ನಾಗಿ ಬಂದಿತ್ತು. 2 ಪ್ರಾಡಕ್ಟು ಚೆನ್ನಾಗಿ ಬಂದಿತ್ತು. ನಿಮಗೆ ಬೇಕು ಅಂತ ಅಂದರೆ ಹೇಳಿ, ಡಿಸ್ಕ್ರಿಪ್ಷನಿಗೆ ಹಾಕ್ತೀನಿ. ಸೊ ನೋಡ್ತಾ ಹಂಗೆ ಸಂಜೆ ಆಗೋಯಿತು. ನಾಳೆ ನಮ್ಮ ಚಿನ್ನುಗೆ ರಜಾ ಅಂತ ಹೇಳ್ದ. ಸೊ ಹೋಮ್ವರ್ಕ್ ಇಲ್ಲ, ಏನಿಲ್ಲ, ಚೆನ್ನಾಗಿ ಆಟ ಆಡೋದು ಹಿಂದಿನ ದಿನ. ಸೊ ಅದಕ್ಕೋಸ್ಕರ ಪಾರ್ಕಿಗೆ ಕರ್ಕೊಂಡೋಗಿದ್ದೆ. ಅವ್ರಿಗೂ ಸ್ವಲ್ಪ ಮೈಂಡ್ ಫ್ರೀ ಅನಿಸುತ್ತೆ ಅಂತ. ಮನೆಯಲ್ಲೇ ಕೂತು ಅವ್ರಿಗೂ ಬೋರ್ ಅನಿಸ್ತಿತ್ತು. ತುಂಬಾ ಮಕ್ಕಳಿರ್ತಾರೆ ಇಲ್ಲಂತೂ. ಅಷ್ಟರಲ್ಲಿ ಮಳೆ ಬಂದುಬಿಡ್ತು. ಬೇಗನೆ ಹೋದ್ವಿ ಮನೆಗೆ. ಸಂಜೆಗೆ ಲೈಟಾಗಿ ರಾಗಿ ಅಂಬಲಿ, 1 ಲೋಟ ಮಜ್ಜಿಗೆ. ಯಾರೆಲ್ಲ ನೋಡ್ತಿದ್ದೀರಾ ನಮ್ಮ ಚಾನಲ್ನ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.